ಶಿವನಂತಹ ದೇವತೆಗಳು ಅನುಗ್ರಹಿಸುವ ವರಗಳನ್ನು ಕುರಿತು ಹೇಳಬೇಕಾದರೆ ಶ್ರೇಷ್ಠ ಋಷಿಗಳು ಹೇಳುವ ಈ ಚಾರಿತ್ರಿಕ ಘಟನೆಯ ಕಥೆ ಇದೆ. ಶಕುನಿಯ ಮಗನಾದ ವೃಕಾಸುರನಿಗೆ ಒಮ್ಮೆ ವರವನ್ನು ಕೊಟ್ಟ ಶಿವನೇ ಬಹು ಅಪಾಯದ ಸ್ಥಿತಿಯಲ್ಲಿ ಸಿಕ್ಕಿಕೊಂಡ. ವೃಕಾಸುರನು ಒಂದು ವರವನ್ನು ಬಯಸಿ 3 ಮುಖ್ಯ ದೇವತೆಗಳಲ್ಲಿ ಯಾರಿಂದ ಅದನ್ನು ಪಡೆಯಬಹುದು ಎಂದು ಯೋಚಿಸುತ್ತಿದ್ದನು. ಈ ಮಧ್ಯೆ ಅವನಿಗೆ ನಾರದ ಮಹರ್ಷಿಗಳ ಭೇಟಿಯಾಯಿತು. ತನ್ನ ತಪಸ್ಸಿನಿಂದ ಬೇಗ ಫಲವನ್ನು ಪಡೆಯಲು ಯಾರ ಬಳಿಗೆ ಹೋಗಬೇಕು ಎಂದು ಅವನು ಸಮಾಲೋಚನೆ ಮಾಡಿದನು. ಅವನು ಬ್ರಹ್ಮ, ವಿಷ್ಣು ಮತ್ತು ಶಿವ ಈ ಮೂವರಲ್ಲಿ ಬಹುಬೇಗ ಒಲಿಯುವರು ಯಾರು ಎಂದು ಕೇಳಿದನು. ನಾರದರಿಗೆ ರಾಕ್ಷಸನ ಯೋಚನೆಯು ಅರ್ಥವಾಯಿತು. ಅವರು, ನೀನು ಶಿವನನ್ನು ಪೂಜಿಸುವುದೇ ಉತ್ತಮ. ನೀನು ಬಯಸುವ ಫಲವು ಬೇಗನೆ ದೊರೆಯುವುದು. ಶಿವನು ಬೇಗನೆ ಪ್ರಸನ್ನನಾಗುತ್ತಾನೆ, ಬೇಗನೆ ಅಸಮಾಧಾನ ಮಾಡಿಕೊಳ್ಳುತ್ತಾನೆ. ಆದುದರಿಂದ ಶಿವನನ್ನು ಪೂಜಿಸಿ ನೋಡು ಎಂದರು. ಶಿವನನ್ನು ಪ್ರಾರ್ಥಿಸಿದ ಮಾತ್ರಕ್ಕೆ ಅವನನ್ನು ಒಲಿಸಿಕೊಂಡು ಶ್ರೀಮಂತಿಕೆಯನ್ನು ಪಡೆದ ರಾವಣ, ಬಾಣಾಸುರ ಮೊದಲಾದ ರಾಕ್ಷಸರ ಉದಾಹರಣೆಗಳನ್ನು ಅವರು ಹೇಳಿದರು. ವೃಕಾಸುರ ರಾಕ್ಷಸನ ಸ್ವಭಾವವನ್ನು ತಿಳಿದ ನಾರದ ಮಹರ್ಷಿಗಳು ಅವನಿಗೆ ಬ್ರಹ್ಮ ಅಥವಾ ವಿಷ್ಣುವಿನ ಬಳಿ ಹೋಗಲು ಹೇಳಲಿಲ್ಲ. ತಾಮಸ ಗುಣದವರಾದ ವೃಕಾಸುರನಂತಹವರು ಹೆಚ್ಚು ಕಾಲ ವಿಷ್ಣುವಿನ ಪೂಜೆಯನ್ನು ಮಾಡಲಾರರು. ನಾರದರಿಂದ ಈ ಆದೇಶವನ್ನು ಪಡೆದು ವೃಕಾಸುರನು ಕೇದಾರನಾಥಕ್ಕೆ ಹೋದನು. ಕೇದಾರನಾಥ ಪುಣ್ಯಕ್ಷೇತ್ರವು ಈಗಲೂ ಕಾಶ್ಮೀರದ ಬಳಿ ಇದೆ. ಸ್ವಲ್ಪ ಹೆಚ್ಚು ಕಡಿಮೆ ಸದಾ ಅದು ಹಿಮದಿಂದ ಆವೃತವಾಗಿರುತ್ತದೆ. ಆದರೆ ಜುಲೈ ತಿಂಗಳಿನಲ್ಲಿ ದೇವತೆಯನ್ನು ನೋಡಲು ಸಾಧ್ಯ. ತಮ್ಮ ಭಕ್ತಿಯನ್ನು ಸಮರ್ಪಿಸಲು ಭಕ್ತರು ಆಗ ಅಲ್ಲಿಗೆ ಹೋಗುತ್ತಾರೆ. ಕೇದಾರನಾಥವು ಶಿವಭಕ್ತರಿಗಾಗಿಯೇ ಇದೆ. ವೈದಿಕ ತತ್ವದ ಪ್ರಕಾರ ದೇವತೆಗಳಿಗೆ ಆಹಾರವನ್ನು ಅರ್ಪಿಸಲು ಅದನ್ನು ಅಗ್ನಿಯಲ್ಲಿ ಹಾಕುತ್ತಾರೆ. ಆದುದರಿಂದ ಎಲ್ಲ ಧಾರ್ಮಿಕ ವಿಧಿಗಳಲ್ಲಿಯೂ ಯಜ್ಞಾಗ್ನಿಯು ಅಗತ್ಯ. ವೃಕಾಸುರನು ಕೇದಾರನಾಥಕ್ಕೆ ಹೋಗಿ ಶಿವನನ್ನು ಪ್ರಸನ್ನಗೊಳಿಸಲು ಯಜ್ಞಾಗ್ನಿಯನ್ನು ಪ್ರಾರಂಭಿಸಿದನು. ಶಿವನ ಹೆಸರಿನಲ್ಲಿ ಯಜ್ಞಾಗ್ನಿಯನ್ನು ಮಾಡಿ ಅವನನ್ನು ಸಂತೋಷಪಡಿಸಲು ವೃಕಾಸುರನು ತನ್ನ ದೇಹದಿಂದ ಮಾಂಸವನ್ನು ಕತ್ತರಿಸಿ ಅರ್ಪಿಸಲು ಪ್ರಾರಂಭಿಸಿದನು. ಇದು ತಾಮಸ ಗುಣದ ಪೂಜೆಯ ನಿದರ್ಶನ. ಕೆಲವು ಯಜ್ಞಗಳು ಸಾತ್ವಿಕ ಯಜ್ಞಗಳು, ಕೆಲವು ರಾಜಸ ಮತ್ತು ಕೆಲವು ತಾಮಸ. ಪ್ರಪಂಚದಲ್ಲಿ ಬೇರೆ ಬೇರೆ ಬಗೆಯ ಜನಗಳಿರುವುದರಿಂದ ಬೇರೆ ಬೇರೆ ಬಗೆಯ ತಪಸ್ಸುಗಳು, ಪೂಜೆಗಳು ಇವೆ. ಕಡೆಯ ತಪಸ್ಸಾದ ಕೃಷ್ಣ ಪ್ರಜ್ಞೆಯು ಅತ್ಯುನ್ನತ ಯೋಗಾಭ್ಯಾಸ ಮತ್ತು ಅತ್ಯುನ್ನತ ಯಜ್ಞ. ಶ್ರೀಮದ್ ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಹೃದಯದಲ್ಲಿ ಸದಾ ಕೃಷ್ಣನನ್ನು ಸ್ಮರಿಸುವುದು ಅತ್ಯುನ್ನತ ಯೋಗ. ಸಂಕೀರ್ತನ ಯಜ್ಞವು ಅತ್ಯುನ್ನತ ಯಜ್ಞ. ದೇವತೆಗಳನ್ನು ಪೂಜಿಸುವವರು ಬುದ್ಧಿಯನ್ನು ಕಳೆದುಕೊಂಡಿರುತ್ತಾರೆ ಎಂದು ಶ್ರೀಮದ್ ಭಗವದ್ಗೀತೆಯಲ್ಲಿ ಹೇಳಿದೆ. ಈ ಅಧ್ಯಾಯದಲ್ಲಿ ಮುಂದೆ ತೋರಿಸಿಕೊಡುವಂತೆ ಅಲ್ಪಕಾಲದ ಮತ್ತು ನಿಜವಾಗಿ ಒಳ್ಳೆಯದನ್ನು ಮಾಡದ ಕ್ಷುಲ್ಲಕ ಪ್ರಾಪಂಚಿಕ ಗುರಿಗಾಗಿ ವೃಕಾಸುರನು ಶಿವನನ್ನು ಸಂತೋಷಪಡಿಸಲು ಬಯಸಿದನು. ಅಸುರರು ಅಥವಾ ತಾಮಸ ಗುಣದವರು ದೇವತೆಗಳಿಂದ ಇಂತಹ ವರಗಳನ್ನು ಪಡೆದುಕೊಳ್ಳುತ್ತಾರೆ. ಈ ತಾಮಸ ಗುಣದ ಯಜ್ಞಕ್ಕೆ ಸಂಪೂರ್ಣವಾಗಿ ಪ್ರತಿಯಾದದ್ದು ವಿಷ್ಣು ಅಥವಾ ಕೃಷ್ಣನನ್ನು ಪೂಜಿಸುವ ಅರ್ಚನಾ ವಿಧಿ. ಇದು ಬಹಳ ಸರಳ. ಶ್ರೀಮಂತನಾಗಲಿ ಬಡವನಾಗಲಿ ತನ್ನ ಭಕ್ತನಿಂದ ತಾನು ಸುಲಭವಾಗಿ ಸಂಪಾದಿಸಬಹುದಾದ ಒಂದು ಹಣ್ಣು, ಒಂದು ಹೂವು ಅಥವಾ ಒಂದಿಷ್ಟು ನೀರನ್ನು ತಾನು ಸ್ವೀಕರಿಸುವುದಾಗಿ ಶ್ರೀಮದ್ ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳಿದ್ದಾನೆ. ಶ್ರೀಮಂತರಾದವರು ಒಂದಿಷ್ಟು ನೀರನ್ನು, ಹಣ್ಣಿನ ಒಂದು ಸಣ್ಣ ತುಂಡನ್ನು ಅಥವಾ ಒಂದು ಸಣ್ಣ ಎಲೆಯನ್ನು ಪ್ರಭುವಿಗೆ ಅರ್ಪಿಸುವರೆಂಬುದು ನಿರೀಕ್ಷಣೆಯಲ್ಲಿ ಮಾತ್ರ. ಶ್ರೀಮಂತನು ತನ್ನ ಸ್ಥಾನಕ್ಕೆ ಅನುಗುಣವಾಗಿ ಕಾಣಿಕೆಯನ್ನು ಅರ್ಪಿಸಬೇಕು. ಆದರೆ ಭಕ್ತನು ಬಹು ಬಡವನಾದರೆ ಪ್ರಭುವು ಅತ್ಯಲ್ಪ ಕಾಣಿಕೆಯನ್ನು ಸ್ವೀಕರಿಸುವನು. ವಿಷ್ಣು ಅಥವಾ ಕೃಷ್ಣನ ಪೂಜೆಯು ಬಹು ಸರಳ. ಪ್ರಪಂಚದಲ್ಲಿ ಯಾರು ಬೇಕಾದರೂ ಈ ಪೂಜೆಯನ್ನು ಮಾಡಬಹುದು. ಆದರೆ ವೃಕಾಸುರನ ಕಥೆಯು ತೋರಿಸುವಂತೆ ತಾಮಸ ಗುಣದ ಪೂಜೆಯು ಬಹು ಕಷ್ಟ ಮತ್ತು ನೋವನ್ನುಂಟು ಮಾಡುವುದಲ್ಲದೆ ಅದು ಕಾಲದ ವೃಥಾ ವ್ಯಯ. ಆದುದರಿಂದಲೇ ಶ್ರೀಮದ್ ಭಗವದ್ಗೀತೆಯು ದೇವತೆಗಳನ್ನು ಪೂಜಿಸುವವರು ಬುದ್ಧಿಯನ್ನು ಕಳೆದುಕೊಂಡಿರುತ್ತಾರೆ ಎಂದು ಹೇಳುತ್ತದೆ. ಅವರ ಪೂಜಾ ವಿಧಾನವು ಬಹು ಕಠಿಣ ಅಲ್ಲದೆ ಅವರಿಗೆ ದೊರಕುವ ಫಲವು ಕ್ಷಣಿಕ. ವೃಕಾಸುರನು 6 ದಿನಗಳ ಕಾಲ ತನ್ನ ಬಲಿಯನ್ನು ಮುಂದುವರಿಸಿದರೂ ಶಿವನನ್ನು ಕಣ್ಣಾರೆ ನೋಡುವ ಅವನ ಬಯಕೆಯು ಫಲಿಸಲಿಲ್ಲ. ರಾಕ್ಷಸನಿಗೂ ಭಕ್ತನಿಗೂ ಇರುವ ಒಂದು ವ್ಯತ್ಯಾಸವೂ ಇದು. ತಾನು ದೇವರಿಗೆ ಅರ್ಪಿಸಿದ್ದೆಲ್ಲ ಸ್ವೀಕಾರವಾಗುತ್ತದೆ ಎಂದು ಭಕ್ತನ ದೃಢ ವಿಶ್ವಾಸ. ಆದರೆ ರಾಕ್ಷಸನು ತಾನೇ ವರವನ್ನು ಪಡೆದುಕೊಳ್ಳಲು ಸಾಧ್ಯವಾಗುವಂತೆ ತಾನು ಪೂಜಿಸುವ ದೇವತೆಯನ್ನು ಕಣ್ಣಾರೆ ನೋಡಲು ಬಯಸುತ್ತಾನೆ. ಆದರೆ ಭಕ್ತನು ವಿಷ್ಣುವನ್ನು ಅಥವಾ ಕೃಷ್ಣನನ್ನು ತಾನು ವರ ಪಡೆಯುವುದಕ್ಕಾಗಿ ಪೂಜಿಸುವುದಿಲ್ಲ. ಆದುದರಿಂದ ಭಕ್ತನಿಗೆ ಅಕಾಮ, ಬಯಕೆ ಇಲ್ಲದವನು ಎಂದು, ಭಕ್ತನಲ್ಲದವನಿಗೆ ಸರ್ವಕಾಮ, ಎಲ್ಲವನ್ನೂ ಬಯಸುವವನು ಎಂದು ಹೆಸರಿದೆ. 7ನೆಯ ದಿನ ವೃಕಾಸುರನು ತನ್ನ ತಲೆಯನ್ನು ಕತ್ತರಿಸಿ ಶಿವನಿಗೆ ಅರ್ಪಿಸಲು ತೀರ್ಮಾನಿಸಿದನು. ಹತ್ತಿರದ ಕೆರೆಯಲ್ಲಿ ಸ್ನಾನ ಮಾಡಿ ತನ್ನ ದೇಹವು ಕೂದಲು ಇನ್ನೂ ಒದ್ದೆ ಇರುವಂತೆಯೇ
ತನ್ನ ತಲೆಯನ್ನು ಕತ್ತರಿಸಿಕೊಳ್ಳಲು ಸಿದ್ಧನಾದನು. ವೈದಿಕ ಪದ್ಧತಿಯ ಪ್ರಕಾರ ಬಲಿ ಕೊಡಬೇಕಾದ ಪ್ರಾಣಿಗೆ ಮೊದಲು ಸ್ನಾನ ಮಾಡಿಸುತ್ತಾರೆ. ಪ್ರಾಣಿಯು ಇನ್ನೂ ಒದ್ದೆ ಇರುವಂತೆಯೇ ಅದನ್ನು ಬಲಿ ಕೊಡುತ್ತಾರೆ. ರಾಕ್ಷಸನು ತನ್ನ ತಲೆಯನ್ನು ಕತ್ತರಿಸಿಕೊಳ್ಳಲು ಸಿದ್ಧನಾಗುತ್ತಿದ್ದಾಗ ಶಿವನ ಮನಸ್ಸು ಕರಗಿತು. ಆದರೆ ಕರುಣೆಯು ಸಾತ್ವಿಕ ಗುಣದ ಲಕ್ಷಣ. ಶಿವನನ್ನು ತ್ರಿಲಿಂಗ ಎಂದು ಕರೆಯುತ್ತಾರೆ. ಅವನ ಕರುಣೆಯು ಸಾತ್ವಿಕ ಗುಣದ ಲಕ್ಷಣ. ಕರುಣೆಯು ಪ್ರತಿಯೊಂದು ಜೀವಿಯಲ್ಲಿಯೂ ಇದೆ. ರಾಕ್ಷಸನು ಯಜ್ಞಾಗ್ನಿಗೆ ತನ್ನ ಮಾಂಸವನ್ನೇ ಅರ್ಪಿಸುತ್ತಿದ್ದರಿಂದ ಶಿವನಲ್ಲಿ ಕರುಣೆ ಉಕ್ಕಿತು. ಇದು ಸಹಜವಾದ ಕರುಣೆ. ಯಾರಾದರೂ ಆತ್ಮಹತ್ಯೆ ಮಾಡಿಕೊಳ್ಳಲು ಸಿದ್ಧವಾಗುತ್ತಿರುವುದನ್ನು ಸಾಮಾನ್ಯ ಮನುಷ್ಯನು ಕಂಡರೂ ಅವನನ್ನು ಉಳಿಸಲು ಪ್ರಯತ್ನಿಸುವುದು ಆ ಮನುಷ್ಯನ ಕರ್ತವ್ಯ. ಅವನನ್ನು ಬೇಡಿಕೊಳ್ಳುವ ಅಗತ್ಯವೇ ಇಲ್ಲ. ರಾಕ್ಷಸನು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವುದನ್ನು ತಡೆಯಲು ಶಿವನು ಅಗ್ನಿಯಿಂದ ಹೊರಬಂದಿದ್ದು ದೊಡ್ಡ ಉಪಕಾರವೇನೂ ಅಲ್ಲ. ಶಿವನ ಸ್ಪರ್ಶವು ರಾಕ್ಷಸನು ಆತ್ಮಹತ್ಯೆ ಮಾಡಿಕೊಳ್ಳದಂತೆ ತಡೆಯಿತು. ಅವನ ದೇಹದ ಗಾಯಗಳು ಕೂಡಲೇ ಗುಣವಾದವು. ಅವನ ದೇಹವು ಮೊದಲಿನಂತೆಯೇ ಆಯಿತು. ಶಿವನು ರಾಕ್ಷಸನಿಗೆ, ಪ್ರೀತಿಯ ವೃಕಾಸುರ, ನೀನು ನಿನ್ನ ತಲೆಯನ್ನು ಕತ್ತರಿಸಿಕೊಳ್ಳುವ ಅಗತ್ಯವಿಲ್ಲ. ನೀನು ಯಾವ ವರವನ್ನು ಬೇಕಾದರೂ ಕೇಳು. ನಿನ್ನ ಅಪೇಕ್ಷೆಯನ್ನು ಸಲ್ಲಿಸುತ್ತೇನೆ. ನನ್ನನ್ನು ಪ್ರಸನ್ನಗೊಳಿಸಲು ನೀನು ತಲೆಯನ್ನು ಕತ್ತರಿಸಿಕೊಳ್ಳಲು ಏಕೆ ಪ್ರಯತ್ನಿಸಿದೆ ಎಂದು ನನಗರ್ಥವಾಗುವುದಿಲ್ಲ. ಒಂದು ಸ್ವಲ್ಪ ನೀರನ್ನು ಅರ್ಪಿಸಿದರೂ ನನಗೆ ತೃಪ್ತಿಯಾಗುತ್ತದೆ ಎಂದು ಹೇಳಿದನು. ವಾಸ್ತವವಾಗಿ ವೈದಿಕ ರೀತಿಗೆ ಅನುಗುಣವಾಗಿ ದೇವಾಲಯದಲ್ಲಿರುವ ಶಿವಲಿಂಗಕ್ಕೆ ಅಥವಾ ಶಿವನ ವಿಗ್ರಹಕ್ಕೆ ಒಂದು ಸ್ವಲ್ಪ ಗಂಗಾಜಲವನ್ನು ಅರ್ಪಿಸಿ ಪೂಜಿಸುತ್ತಾರೆ. ಏಕೆಂದರೆ ತನ್ನ ತಲೆಯ ಮೇಲೆ ಗಂಗಾಜಲವನ್ನು ಅಭಿಷೇಕ ಮಾಡಿದರೆ ಶಿವನಿಗೆ ಬಹು ತೃಪ್ತಿಯಾಗುತ್ತದೆ ಎಂದು ಹೇಳುತ್ತಾರೆ. ಶಿವನಿಗೆ ಮತ್ತು ದುರ್ಗಾದೇವಿಗೆ ವಿಶೇಷವಾಗಿ ಗಂಗಾಜಲವನ್ನು, ಬಿಲ್ವಪತ್ರಗಳನ್ನು ಅರ್ಪಿಸಿ ಭಕ್ತರು ಪೂಜೆ ಮಾಡುತ್ತಾರೆ. ಈ ಮರದ ಹಣ್ಣನ್ನು ಶಿವನಿಗೆ ಅರ್ಪಿಸುತ್ತಾರೆ. ಬಹು ಸರಳವಾದ ಪೂಜಾ ವಿಧಾನದಿಂದಲೂ ತನಗೆ ತೃಪ್ತಿಯಾಗುತ್ತದೆ ಎಂದು ಶಿವನು ವೃಕಾಸುರನಿಗೆ ಆಶ್ವಾಸನೆಯನ್ನು ಕೊಟ್ಟನು. ಹೀಗಿರುವಾಗ ಅವನಿಗೆ ತನ್ನ ತಲೆಯನ್ನು ಕತ್ತರಿಸಿಕೊಳ್ಳುವ ಆತುರವೇಕೆ ಮತ್ತು ತನ್ನ ದೇಹದ ತುಂಡುಗಳನ್ನು ಅಗ್ನಿಗೆ ಅರ್ಪಿಸಿ ನೋವನ್ನು ಏಕೆ ಅನುಭವಿಸಬೇಕು? ಇಂತಹ ಕಠೋರ ಆಚರಣೆಗಳ ಅಗತ್ಯವೇ ಇಲ್ಲ. ಕರುಣೆ ಮತ್ತು ಅನುಕಂಪಗಳಿಂದ ಅವನು ಬೇಡಿದ ವರವನ್ನು ಕೊಡಲು ಶಿವನು ಸಿದ್ಧನಾದನು. ಶಿವನು ರಾಕ್ಷಸನಿಗೆ ಈ ಅವಕಾಶವನ್ನು ಕೊಟ್ಟಾಗ ಅವನು ಒಂದು ಭಯಂಕರವಾದ ಮತ್ತು ಅಸತ್ಯವಾದ ವರವನ್ನು ಕೇಳಿದನು. ಆ ರಾಕ್ಷಸನು ಬಹು ಪಾಪಿ. ಪಾಪಿಗಳಿಗೆ ದೇವತೆಯಿಂದ ಎಂತಹ ವರವನ್ನು ಬೇಡಬೇಕು ಎನ್ನುವುದು ತಿಳಿದಿರುವುದಿಲ್ಲ. ತಾನು ಯಾರ ತಲೆಯನ್ನಾದರೂ ಮುಟ್ಟಿದರೆ ಅದು ಕೂಡಲೇ ಒಡೆದು ಮನುಷ್ಯನು ಸಾಯಬೇಕು ಎನ್ನುವ ವರವನ್ನು ಬೇಡಿದನು. ಶ್ರೀಮದ್ ಭಗವದ್ಗೀತೆಯಲ್ಲಿ ಅಸುರರನ್ನು ದುಷ್ಕೃತಿನರು ಅಥವಾ ದುಷ್ಕರ್ಮಿಗಳು ಎಂದು ವರ್ಣಿಸಿದೆ. ಕೃತಿ ಎಂದರೆ ಬಹು ಪುಣ್ಯಕರವಾದದ್ದು. ಅದಕ್ಕೆ ದುಷ್ ಎನ್ನುವ ಪ್ರತ್ಯಯವನ್ನು ಸೇರಿಸಿದರೆ ಅಸಹ್ಯಕರ ಎಂದು ಅರ್ಥವಾಗುತ್ತದೆ. ದೇವೋತ್ತಮ ಪರಮ ಪುರುಷನಿಗೆ ಶರಣಾಗುವುದರ ಬದಲು ದುಷ್ಕೃತಿನರು ಹೇಸಿಗೆಯಾಗುವ ಪ್ರಾಪಂಚಿಕ ಲಾಭಗಳಿಗಾಗಿ ಬೇರೆ ದೇವತೆಗಳನ್ನು ಪೂಜಿಸುತ್ತಾರೆ. ಕೆಲವೊಮ್ಮೆ ಇಂತಹ ರಾಕ್ಷಸರು ಭೌತಿಕ ವಿಜ್ಞಾನಿಗಳಾಗಿ ವಿನಾಶಕರ ಅಸ್ತ್ರಗಳನ್ನು ಕಂಡುಹಿಡಿಯುತ್ತಾರೆ. ಮನುಷ್ಯನನ್ನು ಸಾವಿನಿಂದ ಉಳಿಸಬಲ್ಲಂತಹುದನ್ನು ಕಂಡುಹಿಡಿದು ಇವರು ತಮ್ಮ ಒಳ್ಳೆಯ ಶಕ್ತಿಯನ್ನು ತೋರಿಸಲಾರರು. ಅದರ ಬದಲು ಸಾವಿನ ಪ್ರಕ್ರಿಯೆಯನ್ನು ಇನ್ನೂ ವೇಗಗೊಳಿಸುವ ಅಸ್ತ್ರಗಳನ್ನು ಕಂಡುಹಿಡಿಯುತ್ತಾರೆ. ಶಿವನಿಗೆ ಯಾವ ವರವನ್ನಾದರೂ ಕೊಡಬಲ್ಲ ಶಕ್ತಿ ಇದೆ. ಮಾನವ ಕುಲಕ್ಕೆ ಉಪಕಾರವಾಗುವಂತಹ ಏನನ್ನಾದರೂ ರಾಕ್ಷಸನು ಕೇಳಬಹುದಾಗಿತ್ತು. ಆದರೆ ತನ್ನ ವೈಯಕ್ತಿಕ ಲಾಭಕ್ಕಾಗಿ ತಾನು ಯಾರ ತಲೆಯನ್ನು ಮುಟ್ಟಿದರೆ ಅವರು ಕೂಡಲೇ ಸಾಯಬೇಕು ಎಂದು ಕೇಳಿದನು. ಶಿವನಿಗೆ ರಾಕ್ಷಸನ ಉದ್ದೇಶವು ಅರ್ಥವಾಯಿತು. ಅವನು ಕೇಳಿದ ವರವನ್ನು ಕೊಡುವುದಾಗಿ ಆಶ್ವಾಸನೆಯನ್ನು ನೀಡಿದುದಕ್ಕಾಗಿ ವಿಷಾದವಾಯಿತು. ಅವನು ತನ್ನ ಆಶ್ವಾಸನೆಯನ್ನು ಹಿಂದಕ್ಕೆ ತೆಗೆದುಕೊಳ್ಳುವಂತಿರಲಿಲ್ಲ. ಆದರೆ ಮಾನವ ಸಮಾಜಕ್ಕೆ ವಿಪತ್ಕರವಾದ ವರವನ್ನು ಕೊಡುತ್ತಿದ್ದೇನೆಂದು ಅವನಿಗೆ ದುಃಖವಾಯಿತು. ರಾಕ್ಷಸರಿಗೆ ಬುದ್ಧಿ ಮತ್ತು ಯೋಗ್ಯತೆ ಇದ್ದರೂ ಅವುಗಳನ್ನು ಅಸಹ್ಯಕರ ಕಾರ್ಯಗಳಲ್ಲಿ ಬಳಸುತ್ತಾರೆ. ಆದುದರಿಂದಲೇ ಅವರನ್ನು ದುಷ್ಕೃತಿನರು, ದುಷ್ಟರು ಎಂದು ವರ್ಣಿಸುವುದು. ಉದಾಹರಣೆಗೆ, ಕೆಲವೊಮ್ಮೆ ಭೌತಿಕ ಪ್ರಪಂಚದ ವಿಜ್ಞಾನಿಗಳು ಒಂದು ವಿನಾಶಕರ ಅಸ್ತ್ರವನ್ನು ಕಂಡುಹಿಡಿಯುತ್ತಾರೆ. ಇಂತಹ ವೈಜ್ಞಾನಿಕ ಸಂಶೋಧನೆಗೆ ಬಹು ಒಳ್ಳೆಯ ಮಿದುಳೇ ಬೇಕು. ಆದರೆ ಮಾನವ ಸಮಾಜಕ್ಕೆ ಉಪಕಾರವಾಗುವಂತಹದ್ದನ್ನು ಕಂಡುಹಿಡಿಯುವ ಬದಲು ಆಗಲೇ ಪ್ರತಿಯೊಬ್ಬ ಮನುಷ್ಯನಿಗೂ ಅನಿವಾರ್ಯವಾದ ಸಾವಿನ ವೇಗವನ್ನು ಹೆಚ್ಚಿಸಲು ಏನನ್ನಾದರೂ ಕಂಡುಹಿಡಿಯುತ್ತಾರೆ. ಹಾಗೆಯೇ ವೃಕಾಸುರನು ಮಾನವ ಸಮಾಜಕ್ಕೆ ಉಪಕಾರವಾಗುವಂತಹ ವರವನ್ನು ಕೇಳದೆ ಬಹು ಅಪಾಯಕರವಾದ ವರವನ್ನು ಕೇಳಿದನು. ಆದುದರಿಂದ ಶಿವನಿಗೆ ತನ್ನೊಳಗೆ ದುಃಖವಾಯಿತು. ಅದೇ ದೇವೋತ್ತಮ ಪರಮ ಪುರುಷನ ಭಕ್ತರು ವಿಷ್ಣು ಅಥವಾ ಕೃಷ್ಣನಿಂದ ಏನನ್ನೂ ಬೇಡುವುದಿಲ್ಲ. ಪ್ರಭುವಿನಿಂದ ಏನನ್ನಾದರೂ ಬೇಡಿದರೂ ಅದು ಮನುಷ್ಯ ಕುಲಕ್ಕೆ ಅಪಾಯಕರವಾದದ್ದಲ್ಲ. ರಾಕ್ಷಸರಿಗೂ ಮತ್ತು ಭಕ್ತರಿಗೂ ಅಥವಾ ಶಿವನನ್ನು ಆರಾಧಿಸುವವರಿಗೂ ವಿಷ್ಣುವನ್ನು ಆರಾಧಿಸುವವರಿಗೂ ಇದೇ ವ್ಯತ್ಯಾಸ.
ಶುಕಮುನಿಗಳು ವೃಕಾಸುರನ ಚರಿತ್ರೆಯನ್ನು ಹೇಳುತ್ತಿದ್ದಾಗ ಅವರು ಪರೀಕ್ಷಿತ್ ಮಹಾರಾಜನನ್ನು ಭರತಪುತ್ರ ಎಂದು ಸಂಬೋಧಿಸಿದರು. ಇದು ಪರೀಕ್ಷಿತ್ ಮಹಾರಾಜನು ಭಕ್ತರ ಕುಟುಂಬದಲ್ಲಿ ಹುಟ್ಟಿದವನು ಎಂದು ತೋರಿಸುತ್ತದೆ. ಪರೀಕ್ಷಿತ್ ಮಹಾರಾಜನು ತಾಯಿಯ ಗರ್ಭದಲ್ಲಿದ್ದಾಗ ಅವನನ್ನು ಕೃಷ್ಣನು ಉಳಿಸಿದ್ದನು. ಹಾಗೆಯೇ ತನ್ನನ್ನು ಬ್ರಾಹ್ಮಣನ ಶಾಪದಿಂದ ಉಳಿಸಬೇಕೆಂದು ಅವನು ಕೃಷ್ಣನನ್ನು ಬೇಡಬಹುದಾಗಿತ್ತು. ಆದರೆ ಅವನು ಹಾಗೆ ಮಾಡಲಿಲ್ಲ. ಆದರೆ ರಾಕ್ಷಸನು ಎಲ್ಲರನ್ನೂ ತನ್ನ ಹಸ್ತ ಸ್ಪರ್ಶದಿಂದ ಕೊಂದು ತಾನು ಅಮರನಾಗಬೇಕೆಂದು ಬಯಸಿದನು. ಶಿವನಿಗೆ ಇದು ಅರ್ಥವಾಯಿತು. ಆದರೆ ಅವನು ಮಾತು ಕೊಟ್ಟಿದ್ದರಿಂದ ಆ ವರವನ್ನು ಅನುಗ್ರಹಿಸಿದನು. ಬಹುಪಾಪಿಯಾದ ಆ ರಾಕ್ಷಸನು ತನ್ನ ವರವನ್ನು ಬಳಸಿ ಶಿವನನ್ನು ಕೊಂದು ಗೌರಿ ಪಾರ್ವತಿಯನ್ನು ವಶಪಡಿಸಿಕೊಳ್ಳಬೇಕೆಂದು ತೀರ್ಮಾನಿಸಿದನು. ತನ್ನ ಕೈಯನ್ನು ಶಿವನ ತಲೆಯ ಮೇಲಿಡಲು ತೀರ್ಮಾನಿಸಿದನು. ರಾಕ್ಷಸನಿಗೆ ತಾನೇ ಕೊಟ್ಟ ವರದಿಂದ ಶಿವನು ಇಕ್ಕಟ್ಟಿಗೆ ಸಿಕ್ಕಿಕೊಂಡನು. ಪ್ರಾಪಂಚಿಕ ಮನೋಧರ್ಮದ ಭಕ್ತನು ದೇವತೆಗಳಿಂದ ಪಡೆದ ವರವನ್ನು ದುರುಪಯೋಗಪಡಿಸಿಕೊಳ್ಳುವ ಇನ್ನೊಂದು ಉದಾಹರಣೆ ಇದು. ಇನ್ನೇನು ಯೋಚನೆ ಮಾಡದೆ ವೃಕಾಸುರನು ಶಿವನ ತಲೆಯ ಮೇಲೆ ಕೈಯನ್ನಿಡಲು ಅವನ ಬಳಿಗೆ ಹೋದನು. ಅವನನ್ನು ಕಂಡು ಶಿವನಿಗೆ ಎಷ್ಟು ಹೆದರಿಕೆಯಾಯಿತೆಂದರೆ ಅವನು ನಡುಗಿದನು. ಭೂಮಿಯಿಂದ ಆಕಾಶಕ್ಕೆ ಹಾರಿದನು. ಮೇಲಿನ ಲೋಕಗಳ ವ್ಯೂಹಗಳಾಚೆ ವಿಶ್ವದ ಎಲ್ಲೆಯನ್ನು ತಲುಪುವವರೆಗೆ ಆಕಾಶದಿಂದ ಓಡಿದನು. ಶಿವನು ಸ್ಥಳದಿಂದ ಸ್ಥಳಕ್ಕೆ ಓಡಿ ಹೋದನು. ಆದರೆ ವೃಕಾಸುರನು ಅವನನ್ನು ಅಟ್ಟಿಸಿಕೊಂಡೇ ಹೋದನು. ಬ್ರಹ್ಮ, ಇಂದ್ರ, ಚಂದ್ರರಂತಹ ಇತರ ಲೋಕಗಳನ್ನಾಳುವ ದೇವತೆಗಳಿಗೆ ಶಿವನ ಮೇಲೆ ಎರಗಲಿದ್ದ ಅಪಾಯದಿಂದ ಅವನನ್ನು ರಕ್ಷಿಸಲು ಯಾವ ಮಾರ್ಗವೂ ಕಾಣಲಿಲ್ಲ. ಶಿವನು ಎಲ್ಲಿಯೇ ಹೋದರೂ ಅವರೆಲ್ಲ ಮೌನವಾಗಿದ್ದರು. ಈ ವಿಶ್ವದಲ್ಲಿರುವ ಶ್ವೇತದ್ವೀಪ ಎನ್ನುವ ಲೋಕದಲ್ಲಿ ವಿಷ್ಣುವು ಇರುತ್ತಾನೆ. ಶಿವನು ವಿಷ್ಣುವಿನ ಬಳಿಗೆ ಹೋದನು. ಶ್ವೇತದ್ವೀಪವು ಬಹಿರ್ಶಕ್ತಿಯ ಪ್ರಭಾವದಿಂದಾಚೆ ಇರುವ ಇಲ್ಲಿನ ವೈಕುಂಠ ಲೋಕ. ಸರ್ವವ್ಯಾಪಿಯಾಗಿ ವಿಷ್ಣುವು ಎಲ್ಲೆಲ್ಲಿಯೂ ಇರುತ್ತಾನೆ. ಆದರೆ ಅವನಿದ್ದೆಡೆ ವೈಕುಂಠ. ಭಗವಂತನು ಎಲ್ಲ ಜೀವಿಗಳ ಹೃದಯದಲ್ಲಿರುತ್ತಾನೆ ಎಂದು ಶ್ರೀಮದ್ ಭಗವದ್ಗೀತೆಯು ಹೇಳುತ್ತದೆ. ಕೆಳವರ್ಗದಲ್ಲಿ ಹುಟ್ಟಿರುವವರ ಹೃದಯದಲ್ಲಿಯೂ ಅವನು ಇರುತ್ತಾನೆ. ಆದರೆ ಇದರಿಂದ ಅವನು ಕೆಳವರ್ಗದಲ್ಲಿ ಹುಟ್ಟಿದ ಎಂದು ಅರ್ಥವಲ್ಲ. ಅವನು ಇರುವ ಸ್ಥಳವೇ ವೈಕುಂಠವಾಗುತ್ತದೆ. ಆದುದರಿಂದ ಈ ವಿಶ್ವದಲ್ಲಿ ಶ್ವೇತದ್ವೀಪ ಎಂದು ಕರೆಯುವ ಲೋಕವು ವೈಕುಂಠ ಲೋಕವೇ. ಕಾಡಿನಲ್ಲಿ ವಾಸ ಮಾಡುವುದು ಸಾತ್ವಿಕ ಗುಣ. ದೊಡ್ಡ ನಗರಗಳಲ್ಲಿ, ದೊಡ್ಡ ಊರುಗಳಲ್ಲಿ ಮತ್ತು ಹಳ್ಳಿಗಳಲ್ಲಿ ವಾಸ ಮಾಡುವುದು ರಾಜಸ ಗುಣ. ಮತ್ತು 4 ಪಾಪ ಕರ್ಮಗಳಾದ ಅನೈತಿಕ ಲೈಂಗಿಕತೆ, ಮದ್ಯಪಾನ, ಮಾಂಸಭಕ್ಷಣೆ ಮತ್ತು ಜೂಜುಗಳಲ್ಲಿ ನಿರತರಾಗಿರುವಂತಹ ಜನರಿರುವ ಸ್ಥಳದಲ್ಲಿ ವಾಸಿಸುವುದು ತಾಮಸ ಗುಣ ಎಂದು ಶಾಸ್ತ್ರಗಳಲ್ಲಿ ಹೇಳಿದೆ. ಆದರೆ ವಿಷ್ಣು ದೇವಾಲಯದಲ್ಲಿ ಪರಮ ಪ್ರಭುವಿನ ವಾಸಸ್ಥಾನವು ವೈಕುಂಠದಲ್ಲಿರುತ್ತದೆ. ದೇವಾಲಯವು ಎಲ್ಲಿದೆ ಎನ್ನುವುದೇ ಮುಖ್ಯವಲ್ಲ, ಅದು ಎಲ್ಲೇ ಇರಲಿ, ದೇವಾಲಯವು ವೈಕುಂಠ. ಹಾಗೆಯೇ ಪ್ರಾಪಂಚಿಕ ವ್ಯಾಪ್ತಿಯಲ್ಲಿದ್ದರೂ ಶ್ವೇತದ್ವೀಪ ಲೋಕವು ವೈಕುಂಠವೇ. ಕಟ್ಟಕಡೆಗೆ ಶಿವನು ಶ್ವೇತದ್ವೀಪ ವೈಕುಂಠವನ್ನು ಹೊಕ್ಕನು. ಶ್ವೇತದ್ವೀಪದಲ್ಲಿ ಭೌತಿಕ ಜಗತ್ತಿನ ಅಸೂಯಾ ಸ್ವಭಾವದಿಂದ ಸಂಪೂರ್ಣವಾಗಿ ಮುಕ್ತರಾದ ಮತ್ತು ಭೌತಿಕ ಚಟುವಟಿಕೆಗಳ 4 ತತ್ವಗಳಾದ ಧಾರ್ಮಿಕತೆ, ಆರ್ಥಿಕ ಬೆಳವಣಿಗೆ, ಇಂದ್ರಿಯ ತೃಪ್ತಿ ಮತ್ತು ಮುಕ್ತಿ ಇವುಗಳ ವ್ಯಾಪ್ತಿಗೆ ಸಿಕ್ಕದ ಶ್ರೇಷ್ಠ ಧರ್ಮಿಷ್ಠರಿದ್ದಾರೆ. ವೈಕುಂಠ ಲೋಕವನ್ನು ಪ್ರವೇಶಿಸಿದ ಯಾರೇ ಆಗಲಿ ಈ ಭೌತಿಕ ಜಗತ್ತಿಗೆ ಹಿಂದಿರುಗುವುದಿಲ್ಲ. ನಾರಾಯಣನಿಗೆ ತನ್ನ ಭಕ್ತರಲ್ಲಿ ಬಹು ಪ್ರೀತಿ ಎಂದು ಕೀರ್ತಿ ಇದೆ. ಶಿವನು ತೀವ್ರ ಅಪಾಯದಲ್ಲಿದ್ದಾನೆ ಎಂದು ತಿಳಿಯುತ್ತಲೇ ಅವನು ಬ್ರಹ್ಮಚಾರಿಯ ರೂಪದಲ್ಲಿ ದೂರ ಸ್ಥಳದಿಂದ ಸ್ವಾಗತಿಸಲು ಶಿವನ ಬಳಿಗೆ ಹೋದನು. ತನ್ನ ಸೊಂಟದ ಸುತ್ತ ಒಂದು ಪಟ್ಟಿ, ಜನಿವಾರ, ಕೃಷ್ಣಾಜಿನ, ಬ್ರಹ್ಮಚಾರಿಯ ದಂಡ ಮತ್ತು ರುದ್ರಾಕ್ಷಿ ಮಣಿಗಳಿಂದ ಅವನು ಪರಿಪೂರ್ಣ ಬ್ರಹ್ಮಚಾರಿಯಂತೆ ಕಾಣಿಸಿಕೊಂಡನು. ರುದ್ರಾಕ್ಷಿ ಮಣಿಗಳು ತುಳಸಿ ಮಣಿಗಳಿಗಿಂತ ಬೇರೆ. ರುದ್ರಾಕ್ಷಿ ಮಣಿಗಳನ್ನು ಶಿವಭಕ್ತರು ಉಪಯೋಗಿಸುತ್ತಾರೆ. ನಾರಾಯಣನು ಬ್ರಹ್ಮಚಾರಿಯ ರೂಪದಲ್ಲಿ ಶಿವನ ಮುಂದೆ ನಿಂತನು. ಅವನ ದೇಹದಿಂದ ಹೊರಹೊಮ್ಮುತ್ತಿದ್ದ ಪ್ರಭೆಯು ಶಿವನನ್ನು ಮಾತ್ರವಲ್ಲ, ವೃಕಾಸುರನನ್ನೂ ಆಕರ್ಷಿಸಿತು. ನಾರಾಯಣನು ವೃಕಾಸುರನ ಒಲವನ್ನು, ಗಮನವನ್ನು ಪಡೆಯಲು ಅವನಿಗೆ ಗೌರವದಿಂದ ಪ್ರಣಾಮಗಳನ್ನು ಮಾಡಿದನು. ಹೀಗೆ ರಾಕ್ಷಸನನ್ನು ತಡೆದು ನಿಲ್ಲಿಸಿ ಪ್ರಭುವು ಅವನಿಗೆ ಹೀಗೆ ಹೇಳಿದನು: ಪ್ರಿಯ ಶಕುನಿಸುತ್ತ, ನೀನು ಬಹು ದೂರದಿಂದ ಬಂದವನಂತೆ, ಆಯಾಸಗೊಂಡಿರುವನಂತೆ ಕಾಣುತ್ತೀಯೇ. ನಿನ್ನ ಉದ್ದೇಶವೇನು? ಇಷ್ಟು ದೂರ ಏಕೆ ಬಂದಿದ್ದೀಯೇ? ನಿನಗೆ ಬಹು ಆಯಾಸವಾಗಿರುವುದು ನನಗೆ ಕಾಣುತ್ತದೆ. ಆದುದರಿಂದ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೋ ಎಂದು ವಿನಂತಿಸುತ್ತೇನೆ. ನೀನು ಅನಗತ್ಯವಾಗಿ ದೇಹಕ್ಕೆ ಆಯಾಸವನ್ನುಂಟು ಮಾಡಬಾರದು. ಈ ದೇಹದಿಂದ ಮಾತ್ರ ಮನುಷ್ಯನು ತನ್ನ ಮನಸ್ಸಿನ ಆಸೆಗಳನ್ನು ಪೂರೈಸಿಕೊಳ್ಳಬಹುದು. ಆದುದರಿಂದ ಪ್ರತಿಯೊಬ್ಬರೂ ದೇಹವು ಮುಖ್ಯವೆಂದು ಭಾವಿಸುತ್ತಾರೆ. ಆದುದರಿಂದ ನಾವು ಅನವಶ್ಯಕವಾಗಿ ದೇಹಕ್ಕೆ ತೊಂದರೆ ಕೊಡಬಾರದು. ಬ್ರಹ್ಮಚಾರಿಯು ತನಗೆ ವೃಕಾಸುರನ ತಂದೆ ಶಕುನಿಯ ಪರಿಚಯವಿದೆ ಎಂದು ನಂಬಿಸಲು ಅವನನ್ನು ಶಕುನಿಸುತ್ತ ಎಂದು ಕರೆದನು. ವೃಕಾಸುರನು ಬ್ರಹ್ಮಚಾರಿಯು
ತನ್ನ ಕುಟುಂಬಕ್ಕೆ ತಿಳಿದವನಾಗಿರಬೇಕು ಎಂದು ಭಾವಿಸಿದ. ಆದುದರಿಂದ ಬ್ರಹ್ಮಚಾರಿಯ ಅನುಕಂಪದ ಮಾತುಗಳು ಅವನ ಮನಸ್ಸನ್ನು ಮುಟ್ಟಿದವು. ವಿಶ್ರಾಂತಿ ತೆಗೆದುಕೊಳ್ಳಲು ತನಗೆ ಕಾಲಾವಕಾಶವಿಲ್ಲ ಎಂದು ರಾಕ್ಷಸನು ವಾದಿಸುವ ಮೊದಲೇ ಪ್ರಭುವು ಅವನಿಗೆ ದೇಹದ ಮಹತ್ವವನ್ನು ತಿಳಿಸಿಕೊಟ್ಟನು. ರಾಕ್ಷಸನ ಮನಸ್ಸು ಅದನ್ನು ಒಪ್ಪಿತು. ಯಾವ ಮನುಷ್ಯನೇ ಆಗಲಿ, ಅದರಲ್ಲಿಯೂ ರಾಕ್ಷಸನಾದವನು ದೇಹಕ್ಕೆ ಮಹತ್ವವನ್ನು ಕೊಡುತ್ತಾನೆ. ವೃಕಾಸುರನಿಗೆ ತನ್ನ ದೇಹವು ಮುಖ್ಯ ಎನ್ನುವುದು ಮನದಟ್ಟಾಯಿತು. ರಾಕ್ಷಸನನ್ನು ಸಮಾಧಾನಗೊಳಿಸಲು ಬ್ರಹ್ಮಚಾರಿಯು ಅವನಿಗೆ ಹೀಗೆ ಹೇಳಿದನು: ಪ್ರಿಯ ಪ್ರಭುವೇ, ಇಷ್ಟು ದೂರ ಬರುವ ತೊಂದರೆಯನ್ನು ನೀನು ಏಕೆ ತೆಗೆದುಕೊಂಡೆ ಎನ್ನುವುದನ್ನು ನೀನು ನನಗೆ ಹೇಳಬಹುದಾದರೆ ನಿನ್ನ ಕೆಲಸವು ಸುಲಭವಾಗಿ ಕೈಗೂಡುವಂತೆ ಪ್ರಾಯಶಃ ನಾನು ಸಹಾಯ ಮಾಡಬಲ್ಲೆ. ರಾಕ್ಷಸನಿಗೆ ಪ್ರಭುವು ತಾನು ಪರಬ್ರಹ್ಮನಾದುದರಿಂದ ಶಿವನಿಂದ ಉಂಟಾಗಿದ್ದ ಇಕ್ಕಟ್ಟಿನ ಸ್ಥಿತಿಯನ್ನು ಸರಿಪಡಿಸುವುದಾಗಿ ಪರೋಕ್ಷವಾಗಿ ತಿಳಿಸಿಕೊಡುತ್ತಿದ್ದ. ಬ್ರಹ್ಮಚಾರಿ ರೂಪದ ನಾರಾಯಣನ ಸವಿ ಮಾತುಗಳಿಂದ ರಾಕ್ಷಸನಿಗೆ ಬಹು ಸಮಾಧಾನವಾಯಿತು. ಶಿವನು ತನಗೆ ವರವನ್ನು ಕೊಟ್ಟ ಕಥೆಯನ್ನು ಸಮಗ್ರವಾಗಿ ಹೇಳಿದನು. ಪ್ರಭುವು ರಾಕ್ಷಸನಿಗೆ ಹೀಗೆ ಉತ್ತರಿಸಿದನು: ಶಿವನು ನಿನಗೆ ಇಂತಹ ವರವನ್ನು ನಿಜವಾಗಿಯೂ ಕೊಟ್ಟಿದ್ದಾನೆ ಎಂದು ನಾನು ನಂಬಲಾರೆ. ನನಗೆ ತಿಳಿದ ಮಟ್ಟಿಗೆ ಶಿವನ ಮನಸ್ಥಿತಿಯು ಸರಿಯಾಗಿಲ್ಲ. ಅವನು ತನ್ನ ಮಾವ ದಕ್ಷನೊಡನೆ ಜಗಳವಾಡಿದ್ದಾನೆ. ಪಿಶಾಚಿಯಾಗುವಂತೆ ಅವನಿಗೆ ಶಾಪ ತಗುಲಿದೆ. ಈಗ ಅವನು ಭೂತಗಳ ಮತ್ತು ಪಿಶಾಚಿಗಳ ನಾಯಕನಾಗಿದ್ದಾನೆ. ನನಗೆ ಅವನ ಮಾತಿನಲ್ಲಿ ನಂಬಿಕೆ ಇಲ್ಲ. ಪ್ರಿಯ ಅಸುರರಾಜ, ಶಿವನ ಮಾತುಗಳಲ್ಲಿ ಇನ್ನೂ ನಿನಗೆ ನಂಬಿಕೆ ಇದ್ದರೆ ನಿನ್ನ ಕೈಯನ್ನು ನಿನ್ನ ತಲೆಯ ಮೇಲಿಟ್ಟುಕೊಂಡು ಏಕೆ ಪ್ರಯೋಗ ಮಾಡಿ ನೋಡಬಾರದು? ಅವನು ವರವನ್ನು ಕೊಟ್ಟಿರುವುದು ಸುಳ್ಳಾದರೆ ಇನ್ನು ಮುಂದೆ ಇಂತಹ ಸುಳ್ಳು ವರಗಳನ್ನು ಕೊಡದಂತೆ ನೀನು ಈ ಸುಳ್ಳುಗಾರ ಶಿವನನ್ನು ಕೂಡಲೇ ಕೊಂದು ಬಿಡಬಹುದು. ಹೀಗೆ ನಾರಾಯಣನ ಸಿಹಿ ಮಾತುಗಳು ಮತ್ತು ಅವನ ಹೆಚ್ಚಿನ ಮಾಯೆಯ ವಿಸ್ತೃತ ರೂಪದಿಂದ ರಾಕ್ಷಸನು ದಿಗ್ಭ್ರಮೆಯಾದನು. ಅವನು ಶಿವನ ಶಕ್ತಿಯನ್ನು, ಅವನ ವರವನ್ನು ಮರೆತೇ ಬಿಟ್ಟನು. ಆದುದರಿಂದ ಅವನು ತನ್ನ ಕೈಯನ್ನು ತನ್ನ ತಲೆಯ ಮೇಲೆ ಇಟ್ಟುಕೊಳ್ಳುವಂತೆ ಮಾಡುವುದು ಸುಲಭವಾಯಿತು. ರಾಕ್ಷಸನು ಹಾಗೆ ಮಾಡುತ್ತಲೇ ಸಿಡಿಲು ಹೊಡೆದಂತೆ ಅವನ ತಲೆಯು ಸೀಳಿ ಹೋಯಿತು. ಅವನು ಕೂಡಲೇ ಸತ್ತು ಹೋದನು. ಸ್ವರ್ಗ ಲೋಕದಲ್ಲಿರುವ ದೇವತೆಗಳು ನಾರಾಯಣನ ಮಹಿಮೆಯನ್ನು ಹಾಡುತ್ತಾ ಅವನಿಗೆ ಕೃತಜ್ಞತೆಯನ್ನು ಅರ್ಪಿಸುತ್ತಾ ಸ್ವರ್ಗದಿಂದ ಹೂವುಗಳನ್ನು ಸುರಿಸಿ ಅವನಿಗೆ ಪ್ರಣಾಮ ಮಾಡಿದರು. ವೃಕಾಸುರನು ಸತ್ತಾಗ ದೇವತೆಗಳು, ಪಿತೃಗಳು, ಗಂಧರ್ವರು ಮತ್ತು ಜನಲೋಕದ ನಿವಾಸಿಗಳು ಮೊದಲಾದ ಉನ್ನತ ಲೋಕಗಳ ನಿವಾಸಿಗಳು ದೇವೋತ್ತಮ ಪರಮ ಪುರುಷನ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡಿದರು. ಹೀಗೆ ವಿಷ್ಣುವು ಶಿವನಿಗಾಗಿ ಕಾದಿದ್ದ ವಿಪತ್ತಿನಿಂದ ಅವನನ್ನು ಬ್ರಹ್ಮಚಾರಿಯ ರೂಪದಲ್ಲಿ ಪಾರು ಮಾಡಿದನು. ಅನಂತರ ವಿಷ್ಣುವು ಶಿವನಿಗೆ ಈ ರಾಕ್ಷಸ ವೃಕಾಸುರನು ತನ್ನ ಪಾಪ ಕರ್ಮಗಳಿಂದಾಗಿ ಸತ್ತನು ಎಂದು ಹೇಳಿದನು. ತನ್ನ ಪ್ರಭು ಶಿವನ ಮೇಲೆಯೇ ಪ್ರಯೋಗ ಮಾಡಲು ಹೊರಟ ಅವನು ವಿಶೇಷ ಪಾಪಿ ಮತ್ತು ಹೇಸಿಗೆಯ ವ್ಯಕ್ತಿ. ಅನಂತರ ನಾರಾಯಣನು ಶಿವನಿಗೆ ಹೀಗೆ ಹೇಳಿದನು: ಪ್ರಿಯ ಪ್ರಭುವೇ, ಮಹಾತ್ಮರಿಗೆ ತೊಂದರೆಯನ್ನು ಕೊಡುವವನು ಬದುಕಿರಬಾರದು. ಅವನ ಪಾಪಕರ್ಮಗಳಿಂದಲೇ ಅವನು ಸೋಲುತ್ತಾನೆ. ನಿನ್ನ ವಿರುದ್ಧ ಇಂತಹ ಅಪರಾಧವನ್ನು ಮಾಡಿದ ಈ ರಾಕ್ಷಸನ ವಿಷಯದಲ್ಲಿ ಇದು ನಿಜ. ಹೀಗೆ ಎಲ್ಲ ಭೌತಿಕ ಗುಣಗಳನ್ನು ಮೀರಿದ ದೇವೋತ್ತಮ ಪರಮ ಪುರುಷ ನಾರಾಯಣನ ಕೃಪೆಯಿಂದ ಶಿವನು ಒಬ್ಬ ರಾಕ್ಷಸನ ಕೈಯಿಂದ ಸಾಯುವುದು ತಪ್ಪಿತು. ಈ ಚರಿತ್ರೆಯನ್ನು ಶ್ರದ್ಧಾಭಕ್ತಿಯಿಂದ ಕೇಳಿದವರು ಭೌತಿಕ ಗೋಜುಗಳಿಂದ ಮತ್ತು ತನ್ನ ಶತ್ರುಗಳ ಹಿಡಿತದಿಂದ ನಿಶ್ಚಯವಾಗಿಯೂ ಪಾರಾಗುತ್ತಾರೆ. ಶಿವನನ್ನು ಕಾಪಾಡಿತು ಎಂಬ 87ನೆಯ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು.